ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಜಯಮಾಲಾ ಮೇಡಮ್ ಅಂತಂದರೆ ಪ್ರತಿಯೊಬ್ಬರು ಕೂಡ ಇವತ್ತಿಗೂ ಇಷ್ಟಪಟ್ಟು ಅವರನ್ನು ಒಂದು ಬೇರೆಯದ್ದೇ ರೀತಿಯಲ್ಲಿ ಪ್ರೀತಿ ಮಾಡ್ತಾರೆ. ಈಗ ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ, ಸಿಹಿ ಸುದ್ದಿ ಒಂಥರ ಅವರು ನಮ್ಮ ಫಿಲಮ್ ಚೇಂಬರ್ನ ಅಧ್ಯಕ್ಷರಾಗಿದ್ದಾರೆ, ಅದು ಕೂಡ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಅಮ್ಮ. ಮೇಡಮ್, ಮೊನ್ನೆ ಅಷ್ಟೇ ಒಬ್ಬ ನಿಮಗೆ ತುಂಬ ಆಪ್ತರು ಹೌದು, ತಾರಮ್ಮ ಮನೆಗೆ ಹೋದಾಗ ಹೇಳ್ತಾ ಇದ್ರು ಅವರು, ನಮ್ಮ ಈ ಹಿಂದೆ ಅವರು ಅಧ್ಯಕ್ಷರಾದಾಗಲೂ ಕೂಡ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. 100% ಈ ಸತಿ ಕೂಡ ನಮ್ಮ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಹಂಗೆ ತುಂಬ ಜನ ಇಂಡಸ್ಟ್ರಿಯವರು ನಿಮ್ಮ ಬಗ್ಗೆ ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ. ನಿಮ್ಮ ಕನಸೇನು? ಈ ವರ್ಷ ನೀವು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನನ್ನನ್ನು ನಂಬಿ ಓಟ ಹಾಕಿದಾರಲ್ಲ, ನನ್ನನ್ನು ನಿಲ್ಲಿಸಿದಾರಲ್ಲ, ನನ್ನನ್ನು ಗೆಲ್ಲಿಸಿದಾರಲ್ಲ, ಅವರೆಲ್ಲರ ರೆಪ್ರೆಸೆಂಟೇಟಿವ್ ಆಗಿ ನಾನು ಉದ್ಯಮದಲ್ಲಿ ಅವ್ರಿಗೆ ಏನೇನು ಬೇಕೋ ಅದನ್ನು ಕೆಲಸ ಮಾಡೋದೇ ನನ್ನ ಮೊದಲ ಆದ್ಯತೆ. ಆಯಿತಾ? ಭಾಳ ಪ್ರೀತಿಯಿಂದ ಹರಿಸಿದ್ದಾರೆ, ಅತ್ಯಧಿಕ ಮತದಿಂದ ಗೆಲ್ಲಿಸಿದ್ದಾರೆ. ಎಕ್ಸ್ಪೆಕ್ಟೇಷನು ತುಂಬ ಇದೆ. ಉದ್ಯಮಕ್ಕೆ ತುಂಬ ಕೆಲಸಗಳಾಗಬೇಕಾಗಿದೆ. 100 ವರ್ಷದ ಹತ್ರ ನಾವು ಹೋಗ್ತಾ ಇದ್ದೀವಿ. ಚಿತ್ರರಂಗ 100 ವರ್ಷದ ಹತ್ರ 92 ವರ್ಷ ಕಳೆದು ಬರೋ ತಿಂಗಳು 3ನೇ ತಾರೀಕು ಮಾರ್ಚ್ 3ಕ್ಕೆ 93 ವರ್ಷ ಆಗುತ್ತೆ. ಇನ್ನೇನು ಹತ್ತಿರ ಬಂದುಬಿಡ್ತು 100 ವರ್ಷದ ಹತ್ರ. ಸೊ 100 ವರ್ಷದ ಹತ್ರ ಬಂದಾಗ ಅನೇಕರಿಗೆ ಅನೇಕ ಕೆಲಸ ಆಗಬೇಕಾಗಿದೆ. ಉದ್ಯಮ ಸಮಗ್ರವಾಗಿ ಒಂದು ಗಟ್ಟಿ ತಳಹದಿಯಲ್ಲಿ ನಿಲ್ಲಬೇಕಾಗಿದೆ. ಸೊ ಅದರಿಂದಾಗಿ ಒಳ್ಳೆ ಕೆಲಸ ಮಾಡಬೇಕು ಅಂತ. ಈ ಥಾಟ್ ಮತ್ತೆ ಯಾಕೆ ಬಂತು? ಎಲ್ಲರೂ ಪ್ರೆಷರ್ ಇತ್ತು ಅಂತ ಅನಿಸುತ್ತೆ, ನೀವೇ ನಿಲ್ಲಬೇಕು ಈ ಸತಿ ಅನ್ನೋದೊಂದು ಪ್ರೆಷರ್ ಇತ್ತು ಅನ್ನೋ ಇನ್ಫಾರ್ಮೇಷನ್ ನನಗೆ ಸಿಕ್ತು. ನೀವು ಆಯಿತು ನಾನು ನಿಲ್ತೀನಿ ಅಂತ ನಿಮ್ಗೆ ಯಾಕೆ ಬಂತದ್ದು ಮನಸ್ಸಿಗೆ, ಯಾಕೆ ಏನಂತ ಹೇಳಿ? ನನಗೆ ಕನಸು ಒಂದ್ಸಲ ನಾನು ಅಧ್ಯಕ್ಷ ಆಗ್ತೀನಿ ಅಂತ ನನ್ನ ತಲೆಯಲ್ಲಿ ಇರಲಿಲ್ಲ. ನನಗೆ ರಾಕ್ಲೇನ್ ಸರ್ ವೆಂಕಟೇಶ್ ಅವರು ಬಂದು, ಅಮ್ಮ ಈ ಸಲ ನೀವು ಚೇಂಬರಿಗೆ ಅಧ್ಯಕ್ಷರಾಗಿ ನಿಂತ್ಕೊಳ್ಳಿ ಅಂತ ಹೇಳಿ ಅವರು ನನಗೊಂದು ಪ್ರಾಮಿಸ್ ಮಾಡಿ ನೀವು ಅಂದರು. ಅವರು ಅತ್ಯಂತ ಆತ್ಮೀಯತೆಯಿಂದ ಹೇಳ್ತಾ ಒಂದಂದರು, ಉದ್ಯಮಕ್ಕೆ ತುಂಬ ಕೆಲಸ ಆಗಬೇಕಮ್ಮ, ನಾವು ಈ ಸಲ ಬಂದರೆ ಏನಾದರೂ ಒಳ್ಳೆ ರೀತಿಯಲ್ಲಿ ನಿಮ್ಮದೇ ಸರ್ಕಾರ ಇದೆ, ಆಮೇಲೆ ತುಂಬ ಹೌದು ನಮ್ಮ ಸರ್ಕಾರಕ್ಕೆ ಉದ್ಯಮಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಬಲವಾದ ಅವರೊಂದು ನಮಗೆ ಶಕ್ತಿಯಾಗಿ ನಿಲ್ತಾರೆ. ಎಲ್ಲ ಸರ್ಕಾರಗಳು ಸಹ ನಮಗೆ ಸಹಾಯ ಮಾಡಿದೆ, ಇಂಡಸ್ಟ್ರಿನ ಬೆಳೆಸಿದ್ದು. ನಾವು ಸದಸ್ಯರಿಗೆ ವಾಣಿಜ್ಯ ಮಂಡಳಿ ತಾಯಿ, ಆದರೆ ನಮಗೆ ತಾಯಿ ಸರ್ಕಾರವೇ. ಆಯಿತಾ? ಅದರಿಂದಾಗಿ ನೀವು ಮಾಡಬೇಕು, ಸಹಾಯ ಮಾಡಿ ಅಂತೆಲ್ಲ ಕೇಳಿದರು. ನಂತರ ನಾನು ನಮ್ಮ ಇವ್ರನ್ನ ಸಾರಾ ಗೋವಿಂದ್ ಅವ್ರನ್ನ ಬಂದು ಕೇಳಿದೆ, ಸರ್ ಈ ಥರ ಕೇಳ್ತಿದ್ದಾರೆ, ಏನು ಮಾಡೋದು ಅಂತ. ಆಗ ಗೊತ್ತಾಗುತ್ತೆ ನನಗೆ ಸಾರಾ ಗೋವಿಂದ್ ಅವರೇ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಅವರು ರೆಡಿಯಾಗಿದ್ದರು. ಪಾಪ ಅವರು ರೆಡಿಯಾಗಿದ್ದಾಗ ನನಗೇನಾಗೋಯ್ತು, ಹೀಗೆ ಕೇಳಿದ್ನಲ್ಲ, ಬಟ್ ತುಂಬ ಒಳ್ಳೆ ಮನುಷ್ಯತ್ವ ರೀ ಅವ್ರಿಗೆ. ತಕ್ಷಣ ಒಂದು ಮಾತು ಹೇಳಿದ್ರು, ಅಮ್ಮ ನೀವು ನಿಲ್ಲೋದಾದರೆ ನೀವು ಬನ್ನಿಮ್ಮ, ನಾನು ಬಿಟ್ಕೊಡ್ತೀನಿ ಅಂದ್ಬಿಟ್ರು. ದೊಡ್ಡತನ, ದೊಡ್ಡ ಮನಸ್ಸು, ಅವ್ರು ಬಿಟ್ಟುಕೊಟ್ರು. ಹಾಗೆ ಸುರೇಶ್ ಅವರು, ಮಾಜಿ ಅಧ್ಯಕ್ಷರು ಸುರೇಶ್ ಅವರು, ಚಿನ್ನೇಗೌಡರು, HD ಗಂಗರಾಜ್ ಅವರು, ಜಯರಾಜ್ ಅವರು, ಥಾಮಸ್ ಡಿಸೋಜ ಅವರು, KV ಚಂದ್ರಶೇಖರ್ ಸರು, ಬಸಂತಕುಮಾರ್ ಪಾಟೀಲ್ ಅವರು, ಅವರೆಲ್ಲರೂ ನನಗೆ ಒಂಥರ ರಕ್ಷಾ ಕವಚದ ಥರ ಎಲ್ಲರೂ ನಿಂತ್ಕೊಂಡ್ರು. ನಾನೇನು ಓಟ್ ಕೇಳೋದು ಬೇಡ, ಅವರೇ ನನ್ನ ಪರವಾಗಿ ನಿಂತು ಎಲ್ಲರೂ ನಿಲ್ಲಿಸಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಒಂದು ಮಾಜಿ ಅಧ್ಯಕ್ಷರು ಅವರ ಶಕ್ತಿ ಏನು ಅಂತ, ಮತ್ತು ರಾಕ್ಲೇನ್ ವೆಂಕಟೇಶ್ ಅವರು ಪಿಲ್ಲರ್ ಥರ ನಿಂತ್ಕೊಂಡು ಕೆಲಸ ಮಾಡಿದ್ರಲ್ಲ, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನನಗೆ ಭಾಳ ಸುಲಭ ಆಯಿತು ಇದು. ಆದರೆ ಅವರಿಟ್ಟ ನಂಬಿಕೆಯನ್ನು ನಾನೀಗ ಉಳಿಸ್ಕೋಬೇಕಾಗಿದೆ. ಆ ನಂಬಿಕೆಯನ್ನು ಉಳಿಸ್ತೀನಿ. ಕೆಲಸ ಮಾಡಲಿಕ್ಕೆ ನನಗೆ ತೊಂದರೆ ಇಲ್ಲ. ಸೊ ಖುಷಿಯಾಗತ್ತೆ, ಯಾಕೆಂದರೆ ಇದು ನನ್ನ ತವರು. ಕಲಾವಿದೆಯಾಗಿ ಬಂದವಳು ನಾನು. ಕಲಾವಿದೆಗೆ ಚಿತ್ರರಂಗದ ಈ 3 ವಲಯ ಇದೆ ನೋಡಿ, ನಿರ್ಮಾಪಕ, ವಿತರಕ, ಪ್ರದರ್ಶಕ. ಈ 3 ಜನ ಇಲ್ಲದೇ ಇದ್ದರೆ ಒಬ್ಬ ಕಲಾವಿದರು ಹುಟ್ಟೋದೇ ಇಲ್ಲ. ಸೊ ಹಾಗೆ ಇದೊಂದು ನನಗೊಂದು ತವರು ಮನೆ. ಇಲ್ಲಿ ಕೆಲಸ ಮಾಡೋದಂದರೆ ನನಗೆ ಭಲೇ ಖುಷಿ ಕೊಡುತ್ತೆ.
ನನಗೆ ಗೊತ್ತಿರೋ ಕೆಲಸ ಇದು. ಯಾಕೆಂದರೆ ನಾನು 1986ರಲ್ಲಿ ಅಗ್ನಿ ಪರೀಕ್ಷೆ ಅನ್ನುವಂಥ ಚಿತ್ರ ಮಾಡಿ ನಾನಿಲ್ಲಿ ಸದಸ್ಯ ಆದೆ 86ರಲ್ಲಿ. ನಂತರ 92ರಿಂದ ನಾನು ಕಂಟಿನ್ಯೂಸ್ ಆಗಿ 25 ವರ್ಷ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದೀನಿ. 2 ವರ್ಷ ECL ಕೆಲಸ ಮಾಡಿದ್ದೀನಿ, 3 ವರ್ಷ ಟ್ರೆಷರರ್ ಆಗಿದ್ದೀನಿ, 4 ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ, 4 ವರ್ಷ ಸೆಕ್ರೆಟ್ರಿ ಆಗಿದ್ದೀನಿ, 2.5 ವರ್ಷ ಪ್ರೆಸಿಡೆಂಟ್ ಆಗಿದ್ದೀನಿ. ಹಾಗೆ ಇಲ್ಲಿ ನನಗೆ ಕೆಳಗಡೆಯಿಂದ ಮೇಲ್ವರೆಗೂ ಕೆಲಸ ಮಾಡಿದ ಒಂದು ಅನುಭವ ಮತ್ತು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದವರು, ನಂಗೆ ಕಲಿಸ್ತಂಥವ್ರು ಅನೇಕರನ್ನು ನೆನೆಸ್ಕೊತೀನಿ. ನಮ್ಮ ಲಕ್ಷ್ಮಣ್, ಬಂಗಾರದ ಮಂಚ ತೆಗೆದಂಥ ಲಕ್ಷ್ಮಣ್ ಅವ್ರು ನೆನೆಸ್ಕೊತೀನಿ, ಸಿವಿಲ್ ಶಾಸ್ತ್ರಿ ಅವ್ರನ್ನ ನೆನೆಸ್ಕೊಳ್ತೀನಿ, ಹಾಗೆ KV ಗುಪ್ತಾ ಅವ್ರನ್ನ ನಾನು ನೆನೆಸ್ಕೊಳ್ತೀನಿ. ಅನೇಕ ಮಹನೀಯರು ಇದ್ದರು ಇಲ್ಲಿ. ಎಲ್ಲ ಗೌರವಾನ್ವಿತರು ನಮಗೆ ಒಂದೊಂದು ಹೆಜ್ಜೆಗೂ ಕೂಡ ಪಾಠ ಹೇಳಿಕೊಟ್ಟಂಗೆ, ಇಲ್ಲಿ ಹೀಗೇ ಮಾಡಬೇಕು, ಹೀಗಿರಬೇಕು ಜಯಮಾಲ, ನೀನು ಯಾವ ಕಾರಣಕ್ಕೂ ಕೂಡ ಅಧ್ಯಕ್ಷೆ ನೀನು ಆಗಬೇಕು ಅಂತಂದರೆ ಸೆಕ್ರೆಟ್ರಿ ಆಗಿಯೇ ಬರಬೇಕು ಅಂತ ಹೇಳಿದ್ರು. ಬಹುಶಃ ನನಗೆ ಆ ಪಾಠ ನಾನು ಒಪ್ಕೋತೀನಿ. ಈಗ ನಾನು ಎಲ್ಲರಿಗೂ ಹೇಳ್ತೀನಿ, ನೀವೆಲ್ಲರೂ ಸೆಕ್ರೆಟ್ರಿ ಆಗಿ, ಯಾಕೆಂದರೆ ಫೈಲ್ ಮೂಮೆಂಟ್ಸ್ ನಿಮ್ಗೆ ಗೊತ್ತಾಗತ್ತೆ, ಸೆಕ್ರೆಟ್ರಿ ಆಗಿಬಿಟ್ಟು ಅಧ್ಯಕ್ಷರಾಗಿ ಅಂತ. ಯಾಕೆಂದ್ರೆ ಸಡನ್ನಾಗಿ ಅಧ್ಯಕ್ಷರಾದರೆ ಏನು ವಿಚಾರ ಅನ್ನೋದು ಗೊತ್ತಾಗೋದಿಲ್ಲ. ವಿಚಾರ ಗೊತ್ತಿದ್ದು ಬಂದರೆ ಸುಲಭ ಆಗೋಗ್ಬಿಡುತ್ತೆ. ಮಗಳು ಕೂಡ ಮೊನ್ನೆ ಜೋರಾಗಿ ಖುಷಿಯಿಂದ ಓಡಾಡ್ತಾ ಇದ್ರು. ಅವರು ಯಾವ ರೀತಿ ಸಂಭ್ರಮಿಸಿದ್ರು, ನಿಮ್ಮ ಮಗಳು ಅಳಿಯ ಎಲ್ಲ, ಆ ಖುಷಿಯನ್ನು ಹಂಚ್ಕೊಳ್ಳೋದಾದರೆ? ನನ್ನ ಗಂಡ, ನನ್ನ ಮಗಳು, ನನ್ನ ಅಳಿಯ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ, ಅಮ್ಮ ಗೆಲ್ಲಬೇಕು ಅನ್ನೋದು ಯಾವ ಮಕ್ಳಿಗೂ ಇರುತ್ತೆ, ಆಯಿತಾ. ಸೊ ನನಗಾದ್ರೂ ಕೂಡ ಭಯ ಇರುತ್ತೆ, ಅವ್ರಿಗೆ ಆ ಭಯವೇ ಇರಲಿಲ್ಲ, ನನ್ನಮ್ಮ ಗೆಲ್ತಾಳೆ ಅಂತ. ಅದು ಹೌದು, ಎಲ್ಲರಿಗೂ, ನನ್ನ ಗಂಡನಿಗೂ ಅಷ್ಟೇ, ನನ್ನ ಹೆಂಡತಿ ಗೆಲ್ತಾಳೆ ಅಂತ ಹೇಳ್ತಿದ್ರು ಅಷ್ಟೇ, ಆ ನಂಬಿಕೆ. ಸೊ ಗೆದ್ದೆ. ಇಷ್ಟೇ ಅಲ್ಲ, ಬರೀ ಇಲ್ಲಿಗಷ್ಟೇ ಅಲ್ಲ, ಸಿನಿಮಾಗಳಂತ ಬಂದರೂ ಕೂಡ ಸಣ್ಣ ವಯಸ್ಸಲ್ಲೇ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಮಾಡಿದ ಅಷ್ಟು ಸಿನಿಮಾಗಳಲ್ಲೂ ಕೂಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಇವತ್ತು ಈ ಥರ ಕೂತ್ಕೊಂಡಿದ್ದೀರಾ ಮ್ಯಾಮ್. ಹಿಂದೆ ಹಿಂಗೆ ತಿರುಗಿ ಮುಂದೆ ನೋಡುವಂಥ ಸಂದರ್ಭದಲ್ಲಿ ಏನೆಲ್ಲ ನೆನಪಿಗೆ ಬರುತ್ತೆ ನಿಮಗೆ? ಯಾಕಂದರೆ ಸಣ್ಣ ವಯಸ್ಸು, ಒಂದು ವಿಡಿಯೋ ವೈರಲ್ ಆಗ್ತಾಯಿತ್ತು, ನಾನು ಮೊನ್ನೆ ಗಮನಿಸ್ತಾ ಇದ್ದೆ, 16 ವರ್ಷಕ್ಕೆ ನಾನು ರಾಜ್ಕುಮಾರ್ಗೆ ಹೀರೋಯಿನ್ ಆಗಿದೆ ಅಂತ ಒಂದು ವಿಡಿಯೋ, ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಲೆಜೆಂಡು, ಆವಾಗ ನೀವು 16 ವರ್ಷದಲ್ಲಿ ಆ್ಯಕ್ಟ್ ಮಾಡುವಾಗ ಹೇಗಿತ್ತು ಆ ಕ್ಷಣ, ಎಲ್ಲ ನೆನಪಾಗುತ್ತಾ ಅಂತ ಹೇಳಿ? ಎಲ್ಲ ನೆನಪಾಗುತ್ತೆ ಅಮ್ಮ. ರಾಜ್ಕುಮಾರ್ ಅನ್ನುವಂಥ ಒಂದು ಧ್ರುವ ನಕ್ಷತ್ರ, ಅವರು ಒಂದು ಶತಮಾನಕ್ಕೆ ಒಂದೇ ವ್ಯಕ್ತಿ. ಅವರು ಕನ್ನಡ ಚಿತ್ರರಂಗದ ರಾಜ್ಕುಮಾರ. ಅವರನ್ನು ಆ ಎತ್ತರದ ವ್ಯಕ್ತಿ ಜೊತೆ ನನಗೆ 16 ವರ್ಷಕ್ಕೆ ನಾನು ಅವ್ರ ಜೊತೆ ಹೀರೋಯಿನ್ ಆದಾಗ ಅವರು ಎಲ್ಲರೂ, ಆ ಕುಟುಂಬ ನಮ್ಮನ್ನು ಒಪ್ಕೊಂಡಿರೋದು ನಾವು ಮರೆಯೋಕ್ಕಾಗುತ್ತಾ ಅಮ್ಮ? ನಾನು ಯಾವತ್ತೂ ಕೂಡ ಜೀವನನ ಹಿಂದೆ ತಿರುಗಿನೇ ನೋಡೋದು. ಹಿಂದೆ ತಿರುಗಿ ನೋಡಿದಾಗ ಈಗಿರೋ ನೆಲೆ ನಮ್ಗೆ ಅರ್ಥ ಆಗುತ್ತೆ. ನಾವು ಮುಂದೆ ಹಾಗೆ ನೋಡ್ಕೊಂಡು ಹೋದರೆ ನಾನು ಎಲ್ಲಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ. ಅದೆಲ್ಲವೂ ಕೂಡ ನೆನಪಾಗತ್ತೆ. ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಅಭಿನಯಿಸುವಂಥದ್ದೇ ಒಂದು ದೊಡ್ಡದು. ತುದಿಗಾಲಲ್ಲಿ ನಿಲ್ತಿದ್ರಮ್ಮ ಆಗ. ಎಂತೆಂಥ ಸುಂದರಿಯರು, ಭಾರತೀಯ ಚಿತ್ರರಂಗದ ಅನೇಕ ಹೀರೋಯಿನ್ಗಳು ತುದಿಗಾಲಿನಲ್ಲಿ ಒಂದು ಸಿನಿಮಾ ಕನ್ನಡದಲ್ಲಿ ರಾಜ್ಕುಮಾರ್ ಜೊತೆ ಅಭಿನಯಿಸಬೇಕು ಅಂತ. ಯಾಕೆಂದರೆ ರಾಜ್ಕುಮಾರ್ ಅಂತಂದರೆ ಅದು ಗೌರಿ ಶಂಕರ. ಸೊ ಹಾಗಿದ್ದಾಗ ಅವ್ರ ಜೊತೆಗೆ ನಮ್ಗೆ 7 ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸುವಂಥ ಯೋಗ ಸಿಗೋದಿದೆಯಲ್ಲ. ಪಾರ್ವತಮ್ಮ ರಾಜ್ಕುಮಾರ್ ನೆನಪಾಗುತ್ತೆ, ಶಂಕರ್ ನಾಗ್ ನೆನಪಾಗುತ್ತೆ, ವಿಷ್ಣುವರ್ಧನ್ ನೆನಪಾಗುತ್ತೆ, ಅಂಬರೀಷ್ ಅವ್ರ ನೆನಪಾಗುತ್ತೆ, ಎಲ್ಲರದ್ದು ನೆನಪಾಗುತ್ತಮ್ಮ. ಉದ್ಯಮದಲ್ಲಿ ನಾವು ಎಷ್ಟು ಜನರನ್ನು ಕಳ್ಕೊಂಡು, ಸರ್ಜಮ್ಮ ಹೋದರು, ಜಯಂತಿಯವರು ಹೋದರು, ಪಂಡ್ರಿಬಾಯಿ, ನಮ್ಮ ಕಣ್ಮುಂದೆನೇ ಅನೇಕ ಗಣ್ಯರು, ಉದ್ಯಮ ಕಟ್ಟಿ ಬೆಳೆಸಿದಂಥ ಮಹನೀಯರೆಲ್ಲರನ್ನು ನಾವು ಕಳ್ಕೊಂಡಿದ್ದೀವಿ. ಆದರೆ ಅವರ ಆಶೀರ್ವಾದ ಇದೆ. ರಾಜ್ಕುಮಾರ್ ಅವರು ಹೇಳ್ತಿದ್ದು, ನಿಮ್ಮ ಹತ್ರ ಮಾತಾಡ್ತಿದ್ದು ಯಾವುದಾದ್ರು ಒಂದು ವಿಚಾರ ಯಾವತ್ತೂ ನನ್ನ ಕಾಡುತ್ತೆ ಅಂದರೆ ಏನು ಮ್ಯಾಮ್? ಅಮ್ಮ, ಅವ್ರು ರಾಜ್ಕುಮಾರ್ ಸರ್ ಇದ್ದಾರಲ್ಲ, ಅವರನ್ನು ನಾವು ನೆನೆಸ್ಕೊಳ್ದೇ ಇರೋವಂಥ ಕ್ಷಣ ಇಲ್ಲ. ಪಾರ್ವತಮ್ಮ ರಾಜ್ಕುಮಾರ್ನ ನೆನೆಸ್ಕೊಳ್ಳೋ ಅಂಥ ಇಲ್ಲದೇ ಇರೋ ಸಮಯನೇ ಇಲ್ಲ ಅಮ್ಮ. ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಮ್ಮ. ಅವರು ಯಾವಾಗಲೂ ಹೇಳೋರು, ಪಾರ್ವತಿ ಅಧ್ಯಕ್ಷ ಸ್ಥಾನಕ್ಕೆ ಜಯಮಾಲ ನಿಲ್ಲಿಸು, ಅವಳು ಒಳ್ಳೆ ಕೆಲಸ ಮಾಡ್ತಾಳೆ ಅನ್ನೋರು. ಪಾರ್ವತಮ್ಮ ಅವ್ರು ನನ್ನನ್ನು, ಅದಕ್ಕೆ ಅಮ್ಮ, ನಾನು ಇಲ್ಲಿ ಬಂದು ಕೂತಾಗ ಕಳೆದ ಬಾರಿ
ನಾನು ಗೆದ್ದು ಬಂದಾಗ ಆ ಸೀಟಲ್ಲಿ ಅಲ್ಲಿ ಕೂತ್ಕೊಳ್ಳೋರು ತಾಯಿ ಮಹಾಲಕ್ಷ್ಮಿ ಬಂದು ಕೂತಿರೋರು ಕೂತ್ಬಿಟ್ಟು ಯಾರಾದರೂ ತಪ್ಪು ಮಾತಾಡಿದ್ರೆ ಅಲ್ಲೇ ಹಿಂಗೆ ಖಂಡಿಸೋರು. ಒಂದೇ ತಪ್ಪು ಹಾಗೆ ಮಾಡಬೇಡಿ ಅನ್ನೋರು. ಎಷ್ಟು ಚೆನ್ನಾಗಿ ಇಂಡಸ್ಟ್ರಿಯನ್ನು ಹೊಂದಾಣಿಕೆ ಮಾಡಿಕೊಂಡು ಹಿಂಗಿರಬೇಕು ಇಂಡಸ್ಟ್ರಿ ಅಂತ ಹೇಳೋರು. ಅಂಥ ತಾಯಿನ ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಮ್ಮ. ಅದೆಲ್ಲ ನೆನೆಸ್ಕೊಂಡಾಗ ಬೇಜಾರಾಗುತ್ತೆ. ರಿಯಲಿ ಪಾರ್ವತಮ್ಮ ಅವ್ರನ್ನ ನಾವು ಐ ಮಿಸ್ಸಿಂಗ್. ಇಲ್ಲಿ ಬಂದಾಗ ನಂಗೆ ಅನಿಸುತ್ತೆ ಆ ಚೇರು ಅವ್ರಿಗೆ ಒಂದು ಚೇರ್ ಮಾಡಿದ್ವಿ ನಾವು. ಒಂದು ಒಳ್ಳೆ ಚೇರಲ್ಲಿ ಬಂದು ಹಿಂಗೆ ಕೂತ್ಕೊಳ್ಳೋರು, ಮಹಾಲಕ್ಷ್ಮಿ ಕೂತಂಗೆ ಕೂತ್ಕೊಂಡ್ಬಿಡೋರು. ಶಕ್ತಿ ರೂಪ ಅವರು ಇಲ್ಲಿ ಕೂತ್ಕೊಂಡು ಇಲ್ಲಿ 52 ಜನ ನಾವು ಕೂತರೂ ಕೂಡ ಅಲ್ಲಿ ಕೂತ್ಕೊಂಡು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಯಾವ ತಾಯಿ ಮಾಡ್ತಾರೆ ಹೇಳಿ? ಜಗತ್ತಲ್ಲಿ ಯಾರು ಮಾಡ್ತಾರೆ? ಅದು ಪಾರ್ವತಮ್ಮವರು ನಾನು ಯಾವಾಗಲೂ ಯಾಕೆ ಇಷ್ಟೊಂದು ನೆನೆಸ್ಕೊಳ್ತೀನಿ ಅಂತಂದರೆ, ನಮಗೆ ಅವರೊಂದು ಉತ್ತೇಜನ ಕೊಡೋರು, ಪ್ರೇರಣಾ ಶಕ್ತಿಯಾಗಿರೋರು. ನಾನು ಬೆಳಗ್ಗೆ 5 ಗಂಟೆಗೆ ಫೋನ್ ಮಾಡೋರು. ಅವ್ರಿಗೆ ಇದು ಬೇಡವಾಗಿತ್ತು. ಚಿತ್ರರಂಗದ ಸಮಸ್ಯೆಗಳನ್ನು ಅವ್ರ ಹತ್ರ ಹೋಗಿ ಎಲ್ಲರೂ ಹೇಳಿದಾಗ ಅದನ್ನು ಅವ್ರು ಹೇಗೆ ತೊಗೊಳ್ಳೋರು ಅಂದರೆ, 4 ಗಂಟೆಗೆದ್ದು 5 ಗಂಟೆ ನನಗೆ ಫೋನ್ ಮಾಡಿ 6 ಗಂಟೆಗೆಲ್ಲ ಇಲ್ಲಿ ಫೈನಾನ್ಸ್ ಮಿನಿಸ್ಟ್ರ್ ಹತ್ರ ಇವ್ರ ಹತ್ರ ಮಿನಿಸ್ಟ್ರ್ ಹತ್ರ ಬಂದು ಕೂತ್ಕೊಂಡ್ಬಿಡ್ತಿದ್ವಿ. ಸಾರ್ ನಮಗೆ ಇಂಡಸ್ಟ್ರಿಯಲ್ಲಿ ಈ ಥರ ಆಗಬೇಕು ಅಂತ. ಪಾರ್ವತಮ್ಮವರು ಅಮ್ಮ ಬಂದಿದ್ದೀರಾ, ಅಯ್ಯೋ ಪಾಪ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತಕ್ಷಣವೇ ಕೆಲಸ ಮಾಡಿಕೊಡೋರು. ಈ ಇಂಡಸ್ಟ್ರಿದು ಎಲ್ಲ ಬೇಡಿಕೆಗಳನ್ನು, ಬಹುತೇಕ ಬೇಡಿಕೆಗಳನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಾಡಿಕೊಡೋರು. ಶಿವಣ್ಣ ಕೂಡ ಈ ಸತಿ ವಿಶ್ ಮಾಡಿದ್ರೆ ನಿಮಗೆ? ಅವ್ರು ನಮ್ಮ ಮನೆ ಮಗುರಿ ಅವರೆಲ್ಲ, ಗೊತ್ತಾಯ್ತಾ? ಅದು ನಂದು ಮನೆ ಆಯಿತಾ. ನಾನು ಅಲ್ಲಿ ಆ ಮನೆಯಿಂದ ನಾನು ಬೇರೆ ಅಲ್ಲ. ಅದರಿಂದ ಆ ಮನೆ ದೊಡ್ಡ ಮನೆ ಅಂತ ಯಾಕೆ ಹೇಳ್ತೀವಿ ಹೇಳಿ? ಅವರು ಹೀಗೆಲ್ಲ ಮಾಡಿ ಈ ಉದ್ಯಮವನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿ ಇಟ್ಟಿದ್ದಾರೆ. ಇವತ್ತು ಈ ಇಂಡಸ್ಟ್ರಿ ಇಷ್ಟು ಎತ್ತರಕ್ಕೆ ಬೆಳೆದಿದೆ. ಅಪ್ಪು ಸರ್ ಹೇಳ್ಬೇಡ್ರಿ, ಹೊಟ್ಟೆ ಹುರಿಯುತ್ತೇವಲ್ಲ ಅಪ್ಪು ಸಾರ್. ಅವನು ಧ್ರುವ ನಕ್ಷತ್ರ ಥರ ಎಲ್ಲೋ ಇದ್ದಾನೆ ಅಷ್ಟೆ. ಆದರೆ ಆ ಮಗು ನಮ್ಮ ಮಗು. ಅದು ಆ ಲಾಸನ್ನು ಯಾರು ಕೂಡ ತುಂಬಕ್ಕಾಗೋದೇ ಇಲ್ಲಮ್ಮ. ಓಕೆ ಮ್ಯಾಮ್, 66 ಅಲ್ಲ ನಿಮಗೆ 16. ಆ ಸೌಂದರ್ಯವನ್ನು ಹಾಗೇ ಮೇಂಟೈನ್ ಮಾಡಿಕೊಂಡು ಆ ಬ್ಯೂಟಿನ ಎಲ್ಲೂ ಒಂಚೂರು ಹೆಚ್ಚು ಕಮ್ಮಿ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು ಹೇಗೆ ಮ್ಯಾಮ್? ಎಷ್ಟು ಚಂದ ಅನಿಸುತ್ತೆ ನಿಮ್ಮನ್ನು ನೋಡಿದ್ರೆ. ದೃಷ್ಟಿ ಅಂತೂ 100%ದಿಂದಲೂ 20 ತೆಗಿಬೇಕು ನಿಮಗೆ. ನಿಮ್ಮ ಸೌಂದರ್ಯದ ಬಗ್ಗೆ ಏನೂ ಇಲ್ಲ ತಾಯಿ, ನಾನು ಏನೂ ಮಾಡಲ್ಲ. ನಾನೊಂದು ಬಣ್ಣ ಹಾಕ್ಕೊಳ್ಳಲ್ಲ, ನಾನೊಂದು ಲಿಪ್ಸ್ಟಿಕ್ ಬಿಟ್ಟರೆ ಬೇರೆ ಏನೂ ಹಾಕ್ಕೊಳ್ಳಲ್ಲ. ನಾ ಹೀಗೆ ಇರ್ತೀನಿ. ಎಂಥದ್ದು ಇರಲ್ಲ, ಸುಳ್ಳಮ್ಮ ಅದೆಲ್ಲ. ನಾವು ದಕ್ಷಿಣ ಕನ್ನಡದವಳಲ್ವ ನಾನು. ಗಂಜಿಯನ್ನು ತಿಂತಿದ್ದೆ ಅಷ್ಟೇ. ಏನು ಒಳ್ಳೆ ಅದೇನೋ ಜೀನಲ್ಲಿ ಬಂದಿರೋದು. ನನ್ನ ಅಪ್ಪನೂ ತುಂಬ ಬೆಳ್ಳಿಗೆ ಕೆಂಪಗಿದ್ರು ಆಯಿತಾ. ನಮ್ಮಮ್ಮ ಸ್ವಲ್ಪ ಕಪ್ಪಗಿದ್ರು, ನಮ್ಮಪ್ಪ ತುಂಬ ಬೆಳ್ಳಿಗೆ. ನಾನು ನನ್ನ ಅಜ್ಜನ ಹಾಗೆ ಅಂತ ಹೇಳೋರು. ನನ್ನ ಅಜ್ಜ ಕೆಂಪಂದರೆ ಕಡುಗೆಂಪಂತೆ, ನಾನು ಹಾಗೆ ಇದ್ದೀನಿ ಅಂತ. ಏನು ಚೇಂಜಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಮ್ಯಾಮ್? ಈಗ ತುಂಬ ಇಂಡಸ್ಟ್ರಿ ಅಂತ ಬಂದಾಗ ಬಹಳ ಸಮಸ್ಯೆಗಳಿದ್ದಾವೆ. ಥಿಯೇಟ್ರಿಗೆ ಒಂದು ಜನ ಬರ್ತಾ ಇಲ್ಲ. ಈ ವಿಮರ್ಶಕರು ಜಾಸ್ತಿ ಆಗಿದ್ದಾರೆ. ಓದು ಬರವಣಿಗೆ ಗೊತ್ತಿಲ್ಲ ಅಂದರೂ ಹೋಗಿ ಸಿನಿಮಾ ಥಿಯೇಟ್ರ್ಗಳ ಮುಂದೆ ನಿಂತು ಬ್ಯಾಡ್ ಆಗಿ ವಿಮರ್ಶೆ ಮಾಡಿ ಜನ ಬಾರದ ಹಾಗೆ ಮಾಡುವಂಥ ಒಂದು ವರ್ಗ ಕ್ರಿಯೇಟ್ ಆಗಿದೆ. ಈ ಥರದ ಹಲವಾರು ಸಮಸ್ಯೆಗಳಿದ್ದಾವೆ. ನಮ್ಮ ಮೇಡಮ್ಮು ಅದನ್ನೆಲ್ಲವನ್ನು ಕೂಡ ಹೇಗೆ ಮೆಟ್ಟಿ ನಿಲ್ತಾರೆ? ಇಂಥ ಖತರ್ನಾಕ್ ಕೆಲಸಗಳನ್ನ ಮಾಡೋರನ್ನ ಫಸ್ಟು ಏನಾದ್ರು ಒಂದು ತೀರ್ಮಾನ ತಗೊಂಡು ಅದನ್ನು ನಿಲ್ಲಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ. ನೀವು ಹೇಳಿದ ಪಾಯಿಂಟನ್ನು ನಾನು ಒಪ್ಕೊಳ್ತೇನೆ. ಕೆಲವೊಮ್ಮೆ ಅವ್ರ ಮಾತುಗಳಿಂದ ಸಿನಿಮಾ ಗೆದ್ದಿದ್ದು ಇದೆ. ಓಕೆ, ನಾವು ಒಂದೇ ಸಲ ಹಾಗೆ ಹೇಳೋದಲ್ಲ, ಅವ್ರನ್ನ ಒಂದು ಸಲ ಮೀಟ್ ಮಾಡಬೇಕು ನಮಗೆ. ಕಾರಣ ಏನಂದರೆ, ಒಬ್ಬ ನಿರ್ಮಾಪಕನ ಕಷ್ಟ ಏನು ಅಂತ, ಇಂಡಸ್ಟ್ರಿ ಕಷ್ಟ ಏನು ಅಂತ ಅವ್ರಿಗೆ ಒಂಚೂರು ವಿವರಿಸ್ಬೇಕು ಅಂತ ನಾವು ಕೂಡ ಅಂದ್ಕೊಂಡಿದ್ವಿ. ಇದು ನಮ್ಮ ಲಿಸ್ಟಲ್ಲಿದೆ. ಕಾರಣ ಆದರೆ ಅವರಿಂದ ಅವರು ಹೊಗಳಿಕೆಯಿಂದ ಸಿನಿಮಾಗಳು ನಿಂತಿದ್ದಿದೆ. ಸೊ ಅವರ ತೆಗಳಿಕೆ ಸ್ವಲ್ಪ ಕಠೋರವಾಗಿದೆ. ಅವರು ಆಡಿಯನ್ಸಿಗೆ ಹತ್ತಿರವಾಗಿದ್ದಾರೆ ಅಲ್ಲ, ಅವ್ರನ್ನ ಕರೆದು ಮಾತಾಡಿಸ್ಬೇಕು.
ಎಸ್ ಮೇಡಮ್, ಈಗ ಸಿನಿಮಾ ಅಂತ ಬಂದಾಗ ನಿಮ್ಮ ಈ ಒಂದು ಈ ಜರ್ನಿಯಲ್ಲಿ ನಿರ್ಮಾಪಕರ ಜೊತೆ, ನಿರ್ದೇಶಕರ ಜೊತೆ, ಹೊಸ ಕಲಾವಿದರ ಜೊತೆ ನೀವು ಹೇಗೆ ನಿಲ್ತೀರಾ ಅಂತ ನಾವು ಗಮನಿಸ್ತಾ ಇದ್ದೀನಿ. ಇತ್ತೀಚೆಗೆ ಎಲ್ಲ ಕಡೆ ಹೋಗ್ತಾ ಇದ್ದೀರಾ, ಹೊಸ 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 ಆರ್ಟಿಸ್ಟ್ಗಳಿಗೆ ಬೆಂಬಲವಾಗಿ ನಿಲ್ತಾ ಇದ್ದೀರಾ, ಅವ್ರ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಅಂತ ಹೇಳಿ? ಯಾವಾಗಲೂ ಇರುತ್ತೆ. ಓಕೆ, ಹೊಸ ಮಕ್ಕಳಿಗಂತೂ ಖಂಡಿತವಾಗ್ಲೂ ಅವ್ರ ಜೊತೆಗಿರ್ತೀನಿ. ಅವ್ರಿಗೇನಾದರೂ ತೊಂದರೆ ಆದರೆ 100% ಅವ್ರ ಜೊತೆ ಇರಬೇಕು ನಾವು. ಓಕೆ, ಇಂಡಸ್ಟ್ರಿ ಅವ್ರ ಜೊತೆ ಇಲ್ಲ ಅಂದರೆ ಪಾಪ ಅವರೆಲ್ಲಿ ಹೋಗ್ತಾರೆ. ಅವ್ರಿಗಾಗಿ ಒಂದು ಕೈಪಿಡಿಯನ್ನು ಮಾಡಿಸ್ತಾ ಇದ್ದೀವಿ. ಅದು ಇದು ಚಿತ್ರರಂಗದಲ್ಲಿ ಕೈಪಿಡಿ ತಂದು ಅವ್ರ ಕೈ ಕೊಟ್ಟರೆ ಇಡೀ ಇಂಡಸ್ಟ್ರಿ ಹೇಗಿದೆ ಅಂತ. ಅಂದರೆ ಈಗ ಒಂದು ಹೊಸ ಸಿನಿಮಾ ಮಾಡಬೇಕು ಅಂತ, ಈಗ ಒಂದು ಫ್ಯಾಮಿಲಿಯಿಂದ ಬರೋದು ಬೇರೆ, ಯಾರೋ ಅಚಾನಕ್ಕಾಗಿ ಬಂದು ಒಂದು ಸಿನಿಮಾ ಮಾಡಬೇಕು ಅನ್ನೋದು ಪ್ಯಾಷನ್ ಇದ್ದವ್ರು ಬರ್ತಾರಲ್ಲ, ಅವ್ರಿಗೇನು ಮಾಡಬೇಕು ನಾವು? ಅದಕ್ಕೆ ಅವ್ರಿಗೊಂದು ಕೈಪಿಡಿ, ಯಾವ ಥರದ ಕೈಪಿಡಿ ಮಾಡ್ತೀವಿ ಅಂದರೆ, ಪ್ರಾರಂಭವಾಗಿ ಇಲ್ಲಿ ಬಂದು ರಿಜಿಸ್ಟರ್ ಮಾಡಿದ ದಿವಸದಿಂದ ಟೈಟಲ್ ಹೇಗೆ ರಿಜಿಸ್ಟರ್ ಮಾಡಬೇಕು, ಎಲ್ಲೆಲ್ಲಿ ಹೋಗಬೇಕು, ನಿರ್ಮಾಪಕ ಸಂಘ ಎಲ್ಲಿದೆ, ನಿರ್ದೇಶಕ ಸಂಘ ಎಲ್ಲಿದೆ, ಎಲ್ಲ ಸಂಘ ಕಲಾವಿದರಿಂದ ಹಿಡಿದು ಎಲ್ಲ ಟೆಕ್ನಿಷಿಯನ್ಸ್ 31 ವಿಭಾಗಗಳಲ್ಲೂ ಇರ್ತಕ್ಕಂಥವ್ರು ಯಾರು, ಸೆನ್ಸಾರ್ ಬೋರ್ಡ್ ಎಲ್ಲಿದೆ, ವಾರ್ತಾ ಇಲಾಖೆ ಎಲ್ಲಿದೆ, ಎಲ್ಲ ಅಡ್ರೆಸ್ಸು, ಫೋನ್ ನಂಬರ್ ಸಮೇತ ಅವ್ರಿಗೊಂದು ಸಮಗ್ರ ಮಾಹಿತಿಯನ್ನು ಕೊಟ್ಟರೆ, ಆಮೇಲೆ ಒಂದು ಕಾಸ್ಟು ಹೇಗಾಗುತ್ತೆ, ಒಂದು ಸಿನಿಮಾ ಅಂದರೆ ಹೀಗಿರುತ್ತೆ. ಸೊ ಆಗ ಅವರಿಗೆ ನಾನು ಎಲ್ಲಿದ್ದೀನಿ ಅನ್ನೋದಾದರೂ ಗೊತ್ತಾಗುತ್ತೆ, ಯಾವ ಥರ ಸಿನಿಮಾ ಮಾಡ್ತಿದ್ದೀನಿ, ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗುತ್ತೆ. ಇವುಗಳನ್ನು ಒಳಗೊಂಡಂಥ ಒಂದು ಸುಂದರವಾದ ಅರ್ಥಗರ್ಭಿತವಾದಂಥ ಒಂದು ಕೈಪಿಡಿಯನ್ನು ಮಾಡಿಕೊಡ್ತೀವಿ. ಸೂಪರ್ ಮ್ಯಾಮ್. ನನಗನ್ಸುತ್ತೆ ನಾರಿ ಶಕ್ತಿ ಅಂದರೆ ಅದು ಅಂತಿಂಥ ಶಕ್ತಿ ಅಲ್ಲ. ಸೊ ಈ ವರ್ಷ ಏನಿದೆ ಈ ಫಿಲಮ್ ಚೇಂಬರ್ ಕಡೆಯಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳ ಆಗುತ್ತೆ ಅನ್ನೋದು ನನಗೆ ಒಂಥರ ಪಾಸಿಟಿವ್ ಫೀಲ್ ಇದೆ. ನಿಮ್ಮ ಇಲ್ಲಿ ಬಂದಾಗ 100% ಆಗುತ್ತೆ, ನೀವು ಮಾಡೇ ಮಾಡ್ತೀರಾ ಅಂತಹ ಒಂದು ಅದ್ಭುತ ನಾರಿ ಶಕ್ತಿ ನೀವು. ಫೈನಲಿ ಏನಾರು ಹೇಳೋದಿದ್ರೆ ಏನು ಹೇಳ್ತೀರಾ ಅಂತ, ನೀವು ಪ್ರೀತಿ ಮಾಡುವಂಥ ಜನಕ್ಕೆ, ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮಂದಿಗೆ? ನಿಮ್ಮ ಮೂಲಕ ನಮಗೆ ದೇವರು ಜನರು. ಯಾಕೆಂದರೆ ಅವರಿಂದ ಅವ್ರ ಸಿನಿಮಾ ನಮ್ಮನ್ನೆಲ್ಲ ಬೆಂಬಲಿಸಿದ್ದರಿಂದ ನಾವಿವತ್ತು ಹೊಸ ಕಲಾವಿದರಿಂದ ಹಳೆ ಕಲಾವಿದರಾಗಿ ಉಳ್ಕೊಂಡಿದ್ದೀವಿ. ಒಂದೇ ಒಂದು ಕೇಳಲಿಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ಹೊಸ ಮಕ್ಕಳುಗಳು ಹೊಸ ಪ್ರಯತ್ನ ನಿಮಗೋಸ್ಕರನೇ ಮಾಡೋದು. ನಿಮಗೋಸ್ಕರ ಮಾಡುವಾಗ ನೀವು ಪ್ರೀತಿಯಿಂದ ಬಂದು ಆ ಸಿನಿಮಾಗಳನ್ನು ಹರಿಸಿದ್ರೆ ಅವ್ರಿಗೆ ಒಂದು ಜೀವನ ಆಗುತ್ತೆ. ಅವರು ಮುಂದೊಂದು ದಿನ ನಿಮ್ಮ ಕೆಲಸಕ್ಕೂ ಅವರು ಬಂದು ಸಹಾಯ ಮಾಡ್ತಾರೆ. ಸಹಾಯ ಮಾಡೋಕ್ಕಿಂತನೂ ಹೆಚ್ಚಾಗಿ ನಿಮ್ಮನ್ನು ಯಾವತ್ತೂ ಸ್ಮರಿಸ್ತಾರೆ ಜನರನ್ನು. ನಮಗೆ ಇವತ್ತು ನಾವು ನಿಮ್ಮನ್ನು ಸ್ಮರಿಸ್ತೀವಿ, ನೀವು ಬಿಟ್ಟರೆ ನಮ್ಗೆ ಯಾರೂ ಇಲ್ಲ. ರಾಜ್ಕುಮಾರ್ ಅವರು ಯಾವಾಗಲೂ ಹೇಳೋರು, ಅಭಿಮಾನಿಗಳೇ ದೇವರು ಅಂತಂದರು. ಅಭಿಮಾನಿಗಳಂದರೆ ಯಾರು? ನಮ್ಮ ಪ್ರೇಕ್ಷಕರು. ನೀವೇ ದೇವರು ಅಂತ ಹೇಳಿರೋದು. ನಾವೆಲ್ಲರೂ ಕೂಡ ನಂಬಿರೋದು ಅದು ಒಂದೇ ವಿಚಾರವಾಗಿ, ನಮಗೆ ನೀವೇ ದೇವರು. ನಮ್ಮನ್ನು ಬೆಳೆಸಿದ್ದೀರಾ, ನಮಗೇನೋ ತೊಂದರೆ ಆಗುತ್ತೆ ಅಂದಾಗ ನಮ್ಮ ಜೊತೆಗೆ ನಿಂತಿದ್ದೀರಾ, ನಮ್ಮನ್ನು ಸಪೋರ್ಟ್ ಮಾಡಿದ್ದೀರಾ. ನಾವು ಒಳ್ಳೆ ಕೆಲಸ ಮಾಡಿದಾಗ ಬೆನ್ನು ತಟ್ಟಿದ್ದೀರಾ, ನಾವು ಕೆಟ್ಟ ಕೆಲಸ ಮಾಡಿದಾಗ ನಮ್ಮನ್ನು ನೀವು ಖಂಡಿಸಿದ್ದೀರಾ. ಸೊ ಅದರಿಂದಾಗಿ ಹೊಸ ನಿರ್ಮಾಪಕರನ್ನು ನೀವು, ಹೊಸ ಕಲಾವಿದರನ್ನು, ಹೊಸ ಟೆಕ್ನಿಷಿಯನ್ಸನ್ನು ದಯವಿಟ್ಟು ಪ್ರೋತ್ಸಾಹಿಸಿ. ಚಿತ್ರರಂಗಕ್ಕೆ ಬಂದು ಅವ್ರ ಸಿನಿಮಾನ ನೋಡಿ ಬೆಂಬಲಿಸಿ. ನೀವು ಬೆಂಬಲಿಸಿದಾಗ, ನೀವು ನಿರಾಕರಿಸಿದಾಗಲೂ ಕೂಡ ನಮಗೊಂದು ಸಂದೇಶ ಆಗುತ್ತೆ. ಅದು ಯಾತಕ್ಕೆ ನಮ್ಮನ್ನು ನೀವು ನಿರಾಕರಿಸಿದ್ರಿ ಅಂತ ನಾವು ಅದನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಳೋಕ್ಕೆ ನೀವು ಒಂದು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಆದರೆ ನೀವು ನಮ್ಮನ್ನು ನೋಡದೆ ಹೋಗ್ಬಿಟ್ರೆ, ನೀವು ಚಿತ್ರಮಂದಿರಕ್ಕೆ ಬರದೇ ಹೋಗ್ಬಿಟ್ರೆ ನಾವೆಲ್ಲಿ ಹೋಗ್ಬೇಕು ಹೇಳಿ? ನಾವು ಯಾರನ್ನು ಕೇಳೋದು? ಅದರಿಂದ ನಿಮ್ಮ ಹತ್ರ ನನ್ನ ಮನವಿ ಈ ಮೂಲಕ, ದಯವಿಟ್ಟು ಚಿತ್ರರಂಗವನ್ನು ಪ್ರೋತ್ಸಾಹಿಸಬೇಕು. ಪ್ರೋತ್ಸಾಹ ಮೂಲಕ ಹೊಸ ಚಿತ್ರಗಳಿಗೆ ನಮಗೆಲ್ಲರಿಗೂ ಕೂಡ ನೀವೊಂದು ಭದ್ರ ಬುನಾದಿಯನ್ನು ಹಾಕ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಬೇಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೊ